ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡು ಈ ನನ್ನ ಒಂದು ವ್ಲಾಗನ್ನ ಶುರು ಮಾಡ್ತಾ ಇದ್ದೀನಿ. ಸೊ ತಮ್ನೇಲ್ ನೋಡಿನೇ ನಿಮಗೆ ಗೊತ್ತಾಗಿರುತ್ತೆ ಅಂತ ಅಂದ್ಕೋತೀನಿ. ಇದು ಬಂದು ಸಿಸ್ಟರ್ಸ್ ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ಸೊ ಸ್ಯಾರಿ ಶಾಪಿಂಗಿಗೆ ಹೋಗಿದ್ವಿ ಸಿಸ್ಟರ್ಸ್ ಎಲ್ಲ, ನನ್ನ ಅಕ್ಕ ತಂಗಿಯರೆಲ್ಲ ಸೇರಿ. ಎಲ್ಲರೂ ಒಂದಷ್ಟು ಸ್ಯಾರಿ ಪರ್ಚೇಸಿಂಗೆಲ್ಲ ಇತ್ತು, ಹಾಗಾಗಿ ಶಾಪಿಂಗಿಗೆ ಹೋಗಿದ್ವಿ ಮೈಸೂರಿಗೆ. ಆ ಒಂದು ವ್ಲಾಗ್ನ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಸ್ ಯೂಶ್ವಲ್ ಸ್ವಲ್ಪ ಬೇಗನೆ ಎದ್ದೆ ಬೆಳಿಗ್ಗೆ, ಯಾಕಂದರೆ ಮಕ್ಕಳನ್ನ ಕ್ಲಾಸ್ಗೆಲ್ಲ ಕಳಿಸ್ಬೇಕಾಗಿತ್ತಲ್ವ. ಹಾಗೆಯೇ ದೋಸೆಗೆಲ್ಲ ಹಾಕಿದ್ದೆ. ಸೊ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡಬೇಕಾಗಿತ್ತು. ಹಾಗಾಗಿ ಬೆಳಿಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಪೂಜೆ ಮಾಡಿ ಆನಂತರ ನಾನು ಇಲ್ಲಿ ಆಲೂಗಡ್ಡೆ ಪಲ್ಯನ ಮಾಡ್ತಾಯಿದ್ದೀನಿ. ಸೊ ಯೂಶ್ವಲಿ ಮಕ್ಕಳಿಗೆಲ್ಲ ಆಲೂಗಡ್ಡೆ ಪಲ್ಯ ಮತ್ತು ದೋಸೆ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹಂಗಾಗಿ ಇವತ್ತು ಆಲೂಗಡ್ಡೆ ಪಲ್ಯನೇ ಮಾಡ್ತಾಯಿದ್ದೆ. ಸ್ನಾನಕ್ಕೆ ಹೋದಾಗ್ಲೇ ನಾನು ಆಲೂಗಡ್ಡೆ ಎಲ್ಲ ಕೂಗಿಸಿ ಇಟ್ಟಿದ್ದೆ. ಸೊ ಬರೋವರೆಗೆ ಆಗಲೇ ಕುಕ್ಕರೆಲ್ಲ ಹಾರಿರುತ್ತಲ್ವ, ಸೊ ನಾವು ಈಸಿಯಾಗಿ ಪಲ್ಯ ಎಲ್ಲ ಮಾಡ್ಕೋಬೋದು ಅಂತ. ಸೊ ಇದರಲ್ಲಿ ಸ್ಪೆಷಲ್ ಅಂತ ಏನೂ ಇಲ್ಲ, ನೀವೆಲ್ಲ ಹೇಗೆ ಆಲೂಗಡ್ಡೆ ಪಲ್ಯ ಮಾಡ್ತೀರಾ ಅದೇ ರೀತಿ ನಾನು ಕೂಡ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ ಎಲ್ಲ ಹಾಕಿ ನಂತರ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕರಿಬೇವಿನ ಸೊಪ್ಪೆಲ್ಲ ಹಾಕಿ ಸೊ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀನಲ್ವ ಆಲೂಗಡ್ಡೆ, ಅದನ್ನು ಕೂಡ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಉಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ನಾವು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟೇ. ಸೊ ನಮಗೆ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ. ಸೊ ನಾನಿಲ್ಲಿ ದೋಸೆ ಎಲ್ಲ ಹಾಕ್ತಾಯಿದ್ದೀನಿ. ನೆನ್ನೆನೇ ದೋಸೆಗೆಲ್ಲ ರುಬ್ಬಿ ಇಟ್ಟಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಮಕ್ಕಳು ಯೂಶ್ವಲಿ ಸ್ವಲ್ಪ ರೋಸ್ಟ್ ಥರನೇ ಕೇಳ್ತಾರೆ ಗರಿಗರಿಯಾಗಿ, ಹಾಗಾಗಿ ಸ್ವಲ್ಪ ಮಕ್ಕಳಿಗೆ ರೋಸ್ಟ್ ಮಾಡಿಕೊಡ್ತೀನಿ. ಬಟ್ ಸತೀಶ್ ಅವ್ರಿಗೆ ಆಗಲ್ಲ, ಸ್ವಲ್ಪ ಸ್ಮೂತಾಗಿರ್ಬೇಕು ಅವ್ರಿಗೆ. ಸೊ ಅವ್ರಿಗೆ ನಾರ್ಮಲ್ ದೋಸೆನೇ ಹಾಕ್ಕೊಡ್ತೀನಿ ಅಷ್ಟೇ. ಮಕ್ಕಳೆಲ್ಲ ಕ್ಲಾಸಿಗೆ ಹೋದರು. ಹಾಗೆಯೇ ಸತೀಶ್ ಅವ್ರು ಕೂಡ ತಿಂಡಿ ಎಲ್ಲ ತಿಂದ್ಕೊಂಡು ಆಫೀಸ್ಗೆ ಹೋದರು. ಅವ್ರು ಬರ್ತಾ ಇರಲಿಲ್ಲ ಆ್ಯಕ್ಚುಲಿ ಇವತ್ತು. ನಾವು 4 ಜನ ಅಕ್ಕ ತಂಗಿರು, ಹಾಗೆಯೇ ನಮ್ಮ ಅಕ್ಕನ ಮಗಳು ಒಬ್ಬಳು ಸಂಧ್ಯಾ ಇದ್ದಾಳೆ, ಅವಳು ಕೂಡ ಬಂದಿದ್ಲು. ಸೊ ಎಲ್ಲರೂ ಹೋಗ್ತಾ ಇದ್ದೀವಿ ಇವತ್ತು. ಸೊ ಗಂಡಸರನ್ನ ಯಾರನ್ನೂ ಕರ್ಕೊಂಡು ಹೋಗ್ತಾ ಇಲ್ಲ ಇವತ್ತು. ತುಂಬಾ ಎಕ್ಸೈಟ್ ಆಗಿದ್ವಿ ಸ್ಯಾರಿ ಎಲ್ಲ ಪರ್ಚೇಸ್ ಮಾಡಲಿಕ್ಕೆ ಅಂತ. ಸೊ ತಿಂಡಿ ಎಲ್ಲ ಮುಗಿಸಿ ನಾವು ಮೊದಲು ಹೋಗಿದ್ದು ಸುಮಂಗಲಿ ಸಿಲ್ಕ್ಗೆ. ನಮಗಂತೂ ಈ ಸರೌಂಡಿಂಗ್ಸಲ್ಲಿ ಹೋಗ್ಬಿಟ್ರಂತೂ ತುಂಬಾ ಖುಷಿ ಇರುತ್ತೆ. ಯಾಕಂದರೆ ಈ ಅಲ್ಲೇ ಅಕ್ಕಪಕ್ಕ ಎಲ್ಲ ಅನುರಾಧ, ಸುಮಂಗಲಿ ಸಿಲ್ಕ್ಸ್ ಆಗಿರ್ಬೋದು, ಹಾಗೆಯೇ ಮನ್ನಾರ್ಸ್ ಆಗಿರ್ಬೋದು, ಎಲ್ಲ ಅಕ್ಕಪಕ್ಕನೇ ಇರೋದ್ರಿಂದ ಸೆಲೆಕ್ಷನ್ ಮಾಡಲಿಕ್ಕೆ ನಮಗಂತೂ ತುಂಬಾ ಈಸಿ. ಸೊ ಇದು ಬಿಟ್ಟರೆ ಅದು ಬಿಟ್ಟರೆ ಇದು, ಸೊ ಈ ರೀತಿ ನಾವು ಓಡಾಡ್ತಾನೆ ಇರ್ತೀವಿ. ಯಾವುದು ಚೆನ್ನಾಗಿ ಕಾಣುತ್ತೆ, ಎಲ್ಲಿ ಯಾವ್ಯಾವ ಸ್ಯಾರಿ ಚೆನ್ನಾಗಿ ಕಾಣುತ್ತೋ ಅದನ್ನು ಮಾತ್ರನೇ ಪರ್ಚೇಸ್ ಮಾಡ್ಕೊಂಡು ಬರ್ತಾ ಇರ್ತೀವಿ. ಯೂಶ್ವಲಿ ನಾವು ಹೆಂಗಸ್ರೇ ಹೋಗೋದು ತೀರಾ ಕಡಿಮೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲರೂ ಜೊತೆಗೇ ಇರ್ತಾರೆ ಹಸ್ಬೆಂಡ್ಸ್ ಎಲ್ಲ. ಬಟ್ ಇವತ್ತು ನಾವು ಸ್ಪೆಷಲಾಗಿ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡೇ ಹೋಗಿದ್ವಿ. ಆ್ಯಕ್ಚುಲಿ ನಾವೇ ಹೋಗಿ ಇಷ್ಟ ಬಂದಿದ್ದ ಸೀರೆ ಎಲ್ಲ ತಗೊಳ್ಳೋಣ ಅಂತ ಹೇಳಿ ಹೋಗಿದ್ವಿ. ಸೊ ಅಷ್ಟರಲ್ಲಿ ಇದೊಂದಷ್ಟು ಸ್ಯಾರೀಸ್ಗಳು ತುಂಬಾ ಇಷ್ಟ ಆಯಿತು. ಸೊ ಈ ಒಂದು ರೆಡ್ ಮತ್ತು ರಾಮ ಕಲರ್ ಏನಿದೆ ಆ ಸ್ಯಾರಿ ಕೂಡ ಪರ್ಚೇಸ್ ಮಾಡಿದ್ವಿ. ಸ್ವಲ್ಪ ಕನ್ಫ್ಯೂಷನಲ್ಲಿತ್ತು, ಈ ಲೈಟ್ ಕಲರ್ ಏನಿದೆ ಅದು ಅಥವಾ ರೆಡ್ ತಗೊಳ್ಳೋಣ ಅನ್ನೋ ಕನ್ಫ್ಯೂಷನ್ನಿತ್ತು. ಲಾಸ್ಟಲ್ಲಿ ಈ ರೆಡ್ ರಾಮ ಕಲರ್ ಏನಿದೆ ಆ ಸ್ಯಾರಿನ ತಗೊಂಡ್ಲು ಅಕ್ಕ. ನಾನು ಫಸ್ಟ್ ತೋರಿಸಿದ್ನಲ್ವ ಯೆಲ್ಲೋ ಕಲರ್ ಸ್ಯಾರಿ, ಅದನ್ನು ತಗೊಂಡೆ. ಸ್ಯಾರೀಸ್ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಬಟ್ ಹೋದಾಗ ಏನೋ ಕನ್ಫ್ಯೂಷನ್ಸ್ ಯಾವ್ದು ತಗೊಳ್ಳೋದು ಬಿಡೋದು ಅನ್ನೋ ಥರ. ಮಧ್ಯಾಹ್ನ ಆಯಿತು. ಸೊ ಒಂದಷ್ಟು ಜ್ಯೂಸ್ ಯಾರು ಕುಡ್ಕೊಂಡು ಬರೋಣ ಅಂತ ಹೇಳಿ ಹೊರಗಡೆ ಬಂದ್ವಿ. ಸೊ ಅಕ್ಕನ ಮಗಳು ಎಲ್ಲರಿಗೂ ಜ್ಯೂಸ್ ಎಲ್ಲ ಕೊಡಿಸಿದ್ಲು. ಎಲ್ಲರೂ ಕುಡ್ಕೊಂಡು ಒಂದಷ್ಟು ಹೊತ್ತು ನಿಂತಿದ್ವಿ. ಅಲ್ಲೆಲ್ಲ ಜ್ಯೂಸ್ ಮತ್ತು ಚಿರುಮುರಿ ಎಲ್ಲ ತಿಂದ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಮನ್ನಾರ್ಸ್ಗೆ. ಸೊ ಸ್ವಲ್ಪ ಜ್ಯೂಸ್ ಎಲ್ಲ ಕುಡಿದ್ಮೇಲೆ ಸ್ವಲ್ಪ ಎನರ್ಜಿ ಬಂತು ಅಂತಲೇ ಹೇಳ್ಬೋದು. ಸೊ ಮತ್ತೆ ಕಂಟಿನ್ಯೂ ಆಯಿತು ನಮ್ಮ ಶಾಪಿಂಗ್. ಕ್ಯಾಟ್ ಹೆಂಗನ್ನತ್ತೆ? ಅದು ಅಂಬು ಹೆಂಗನ್ನತ್ತೆ? ಹಾಂ. ಸೊ ಹಾಗೆಯೇ ನಮ್ಮ ಅಕ್ಕನ ಮಗಳು ಏನಿದ್ದಾಳೆ ಅವಳನ್ನು ಒಂದಷ್ಟೊತ್ತು ಎಲ್ಲರೂ ಸ್ವಲ್ಪ ಹೊತ್ತು ಎತ್ಕೊತಾ ಇದ್ವಿ. ಚಿಕ್ಕವಳಲ್ವ, ಹಾಗಾಗಿ ಕೆಳಗಡೆ ಬಿಡೋಂಗೂ ಇಲ್ಲ, ಆ ರೀತಿ ಇತ್ತು. ಹಾಗಾಗಿ ಅಕ್ಕ ಎಲ್ಲ ನೋಡುವಾಗ ನಾನು ಎತ್ಕೊತಾ ಇದ್ದೆ, ಹಾಗೆಯೇ ನಾನು ಸ್ಯಾರೀಸ್ ಎಲ್ಲ ನೋಡುವಾಗ ಅವರು ಎತ್ಕೊತಾ ಇದ್ರು. ಈ ರೀತಿ ಎಲ್ಲ ಮ್ಯಾನೇಜ್ ಮಾಡ್ತಾಯಿದ್ವಿ. ಸೊ ಮಾತಾಡ್ತಾ ಕೂತಿದ್ದೆ ಅವಳ ಜೊತೆ, ತುಂಬಾ ಕ್ಯೂಟಾಗಿ ಮಾತಾಡ್ತಾ ಇದ್ಲು. ಒಂಥರ ಖುಷಿ ಆಗುತ್ತೆ ಅವಳ ಜೊತೆ ಮಾತಾಡಲಿಕ್ಕೆ. ಅವಳು ಮುದ್ದು ಮಾತು ಕೇಳ್ತಾ ಇದ್ರಂತೂ ನನಗಂತೂ ತುಂಬಾ ಖುಷಿ ಆಗುತ್ತೆ. ಅವಳನ್ನ ಮಾತಾಡಿಸ್ತಾನೇ ಇರೋಣ ಅಂತ ಅನ್ನಿಸ್ತಾ ಇರುತ್ತೆ. ಜೊತೆ ಒಂದಷ್ಟು ಹೊತ್ತು ಮಾತಾಡ್ತಾ ಕೂತಿದ್ದೆ, ಹೀಗೇ ಟೈಮ್ ಪಾಸ್ ಮಾಡ್ಕೊತ ಕೂತಿದ್ದೆ. ನೆಕ್ಸ್ಟ್ ಬಂದು ಅಕ್ಕ ಎಲ್ಲ ಎತ್ಕೊಂಡ್ರು. ಆಮೇಲೆ ನಾನು ಸ್ಯಾರಿ ಪರ್ಚೇಸಿಂಗ್ ಎಲ್ಲ ಮಾಡಲಿಕ್ಕೆ ಅಂತ ಹೋದೆ.
ಆ್ಯಕ್ಚುಲಿ ನಾವು ಸಿಸ್ಟರ್ಸೇನೆ ಮತ್ತು ಯಾಕೆ ಈ ರೀತಿ ಶಾಪಿಂಗ್ ಬಂದ್ವಿ ಅಂದರೆ ಈ ಜೆಂಟ್ಸ್ ಏನು ಮಾಡ್ತಾರೆ ಅಲ್ಲಿ ನಾವು ನೆಮ್ಮದಿಯಾಗಿ ನೋಡಲಿಕ್ಕೆ ಬಿಡಲ್ಲ ಸ್ಯಾರೀಸ್ ಆ್ಯಕ್ಚುಲಿ ತುಂಬಾ ಆ ಥರ ಮಾಡಿಬಿಡ್ತಾರೆ. ಒಂಥರ ನಮಗೇ ಬ್ಲ್ಯಾಂಕ್ ಆಗಿಬಿಡ್ಬೇಕು, ಯಾವುದು ತಗೊಳ್ಳೋದು ಯಾವುದು ಬಿಡೋದು ಲಾಸ್ಟಲ್ಲಿ ಅಂತಲೇ ಗೊತ್ತಾಗಲ್ಲ. ಆ ರೀತಿ ಒಂದು ಮೈಂಡ್ ಆ ಥರ ಮಾಡಿಬಿಡ್ತಾರೆ. ಬೇಗ ತಗೊಳ್ಳಿ ಅಂತ ತುಂಬಾ ಪ್ರೆಸರ್ ಹಾಕ್ಬಿಡ್ತಾರೆ. ಸೊ ನಾವು ನೆಮ್ಮದಿಯಾಗಿ ನೋಡಲಿಕ್ಕಾಗಲ್ಲ. ಸೊ ಬೇಡ, ಇವತ್ತು ಅವ್ರುಗಳನ್ನ ಕರ್ಕೊಂಡು ಹೋಗೋದೇ ಬೇಡ, ನಾವೇ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದಾಯಿತು. ಯಾರಿಗೆಲ್ಲ ನಿಮ್ಮ ಹಸ್ಬೆಂಡ್ಸ್ ಕೂಡ ಈ ರೀತಿಯೇ ಪ್ರೆಸರ್ ಆಗ್ತಾರೆ ಬೇಗ ತಗೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಫೈನಲಿ 6 ಆಗ್ತಿದ್ದಂಗೆ ಭಯ ಶುರುವಾಗ್ಬಿಡ್ತು, ಸಾಯಂಕಾಲ ಆಗಿಬಿಡ್ತು, ಲೇಟ್ ಆಗಿಬಿಡುತ್ತೆ ಮನೆಗೆ ಹೋಗೋದು ಅಂತ. ಬಟ್ ಜೆಂಟ್ಸ್ ಎಲ್ಲ ಅಂದರೆ ಹಸ್ಬೆಂಡ್ಸ್ ಎಲ್ಲ ಜೊತೆಗಿದ್ದಾಗ ಆ ಥರ ಪ್ರಾಬ್ಲಮ್ ಇರೋಲ್ಲ, ಕರ್ಕೊಂಡು ಹೋಗ್ತಾರೆ ಅನ್ನೋ ಒಂಥರ ನೆಮ್ಮದಿ ಇರುತ್ತೆ. ಬಟ್ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ನಮಗೆ, ಹಾಗಾಗಿ ಒಂಥರ ಫೀಲ್ ಆಗ್ತಾಯಿತ್ತು. ಫೈನಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಅಲ್ಲಿ ಯಾವುದೆಲ್ಲ ಸ್ಯಾರೀಸ್ ಶಾಪ್ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಸ್ಬೆಂಡ್ಸ್ ಇಲ್ದೇ ನಾವು ನೆಮ್ಮದಿಯಾಗಿ ನೋಡ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಫೈನಲಿ ಏನಾಯಿತು ಅಂದರೆ ಬಟ್ ಸಾಯಂಕಾಲ ಆಗ್ತಿದ್ದಂಗೆ ಸ್ವಲ್ಪ ಗಾಬರಿ ಅನ್ನೋದು ರೀತಿ ಫೀಲ್ ಆಗ್ತಾ ಇರುತ್ತೆ. ಬಟ್ ಹಸ್ಬೆಂಡ್ಸ್ ಎಲ್ಲ ಜೊತೆಗಿದ್ದಾಗ ಅಷ್ಟೊಂದೇನು ಗಾಬರಿ ಆಗಲ್ಲ, ಏನೋ ಒಂಥರ ಕಂಫರ್ಟ್ ಫೀಲ್ ಇರುತ್ತೆ. ಹಾಗೆಯೇ ಸೇಫಾಗಿ ಕೂಡ ಇರ್ತೀವಿ. ಎಷ್ಟೇ ಹೊತ್ತಾಗಲಿ ನಾವು ಮನೆಗೆ ಆರಾಮಾಗಿ ಹೋಗ್ಬೋದು ಅನ್ನೋ ಒಂದು ಫೀಲ್ ಇರುತ್ತೆ. ಈ ಗ್ರೀನ್ ಸ್ಯಾರಿ ಬಂದು ಶೀಲಾ ತಗೊಂಡಿದ್ದು, ಅಂದರೆ ನನ್ನ ತಂಗಿ ತಗೊಂಡಿದ್ದಂತಹ ಸ್ಯಾರಿ. ಇದಕ್ಕೆ 2000 ಸಮಥಿಂಗ್ ಅಂತ ಅನಿಸುತ್ತೆ. ಸೊ ಅವಳು ಈ ಸ್ಯಾರಿನ ಪರ್ಚೇಸ್ ಮಾಡಿದ್ಲು. ಬ್ಲೌಸ್ ನಮಗೆ ಈ ರೀತಿಯಾಗಿ ಬರುತ್ತೆ, ಹಾಗೆಯೇ ಇದು ಬಂದು ಪಲ್ಲು ಆಗಿರುತ್ತೆ. ಸೊ ಸ್ಯಾರಿ ತುಂಬಾ ಚೆನ್ನಾಗಿದೆ. ಹಾಗೆಯೇ ನಾನು ತಗೊಂಡಂತಹ ಸ್ಯಾರಿ ಬಂದು ಬೀಟ್ರೂಟ್ ಕಲರ್, ಅದಕ್ಕೆ ಬ್ಲೂ ಕಲರ್ ಬಾರ್ಡರ್ ಬಂದಿದೆ. ತುಂಬಾ ಇಷ್ಟ ಆಯಿತು ಸ್ಯಾರಿ. ಸೊ ಅದನ್ನು ಪರ್ಚೇಸ್ ಮಾಡಿದೆ. ಇದು ಒಂದು ಸಿಂಪಲ್ ಸ್ಯಾರಿ ಅಷ್ಟೇ, ತುಂಬ ಕಾಸ್ಟ್ಲಿ ಏನು ಕೊಟ್ಟಿಲ್ಲ. ಇದಕ್ಕೆ 1600 ಏನೋ ಕೊಟ್ಟೆ ಅಷ್ಟೇ ಈ ಸ್ಯಾರಿಗೆ. ಆ್ಯಕ್ಚುಲಿ ನನಗೆ ಈ ಕಲರ್ ತುಂಬಾ ಇಷ್ಟ ಆಯಿತು. ಒಂಥರ ಬೀಟ್ರೂಟ್ ಕಲರ್ ಸ್ಯಾರಿ ಬರುತ್ತೆ. ಬ್ಲೌಸ್ ಮತ್ತು ಪಲ್ಲು ನಮಗೆ ಬ್ಲೂ ಕಲರಲ್ಲಿ ಕೊಟ್ಟಿದ್ದಾರಲ್ಲ, ಅದು ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ. ಈ ಒಂದು ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು. ಆ ಬ್ಲೂ ವಿಡಿಯೋದಲ್ಲಿ ಒಂಥರ ಕಾಣ್ತಾ ಇರ್ಬೋದು, ಬಟ್ ರಿಯಲಾಗಿ ನೋಡಲಿಕ್ಕೆ ಆ ಬ್ಲೂ ತುಂಬಾ ಚೆನ್ನಾಗಿ ಕಾಣ್ತಿತ್ತು, ಹಾಗಾಗಿ ಇದನ್ನು ತಗೊಂಡೆ. ಓವರಾಲ್ ಸ್ಯಾರಿ ಫುಲ್ ಸ್ವಲ್ಪ ಸ್ಟ್ರೈಪ್ಸ್ ರೀತಿ ಬರುತ್ತೆ, ಅಂದರೆ ಅಡ್ಡ ಅಲ್ಲ, ಉದ್ದುದ್ದ ಸ್ಟ್ರೈಪ್ಸ್ ಬರುತ್ತೆ. ಸೊ ಇದು ಬಂದು ಪಲ್ಲು ಪಾರ್ಟು. ನಮಗೆ ಪಲ್ಲು ಕೂಡ ತುಂಬಾ ಚೆನ್ನಾಗಿದೆ, ಬಟ್ ವಿಡಿಯೋದಲ್ಲಿ ಅಷ್ಟಾಗಿ ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ಅನ್ಕೋತೀನಿ. ಇದು ಬಂದು ಬ್ಲೌಸ್ ನೋಡಿ ಈ ರೀತಿ ಬರುತ್ತೆ, ಬಾರ್ಡರ್ ಕೂಡ. ಹಾಗೆಯೇ ಇನ್ನೊಂದು ಸ್ಯಾರಿ ಕೂಡ ತಗೊಂಡೆ, ಅದು ಕೂಡ ಸಿಂಪಲ್ ಸ್ಯಾರಿ ಅಷ್ಟೇ. ಸೊ ಇದು ಬಂದು ಫುಲ್ ಓವರಾಲ್ ಸ್ಯಾರಿ ಫುಲ್ ಜರಿ ಬರುತ್ತೆ. ಸೊ ಒಂಥರ ಬ್ಲೂ ಅಂತಲೇ ಹೇಳ್ಬೋದು ಈ ಸ್ಯಾರಿ. ಸೊ ಅದಕ್ಕೆ ಆರೆಂಜ್ ಕಲರ್ ಬಾರ್ಡರ್ ಬಂದಿತ್ತು. ಸ್ಯಾರಿ ಫುಲ್ ಸ್ಟ್ರೈಪ್ಸ್ ಬಂದಿತ್ತು, ಹಾಗೆಯೇ ಒಂದು ಸಣ್ಣ ಸಣ್ಣ ಡಾಟ್ಸ್ ಎಲ್ಲ ಬಂದಿತ್ತಲ್ಲ, ಆ ಡಿಸೈನ್ ನನಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ಅದನ್ನು ಕೂಡ ಪರ್ಚೇಸ್ ಮಾಡಿದೆ. ಸೊ ಸ್ಯಾರಿ ಪಲ್ಲು ಬಂದು ನಿಮಗೆ ಈ ರೀತಿ ಬರುತ್ತೆ. ಸೊ ಬ್ಲೌಸ್ ಕೂಡ ಒಂಥರ ಮೆರೂನ್ ಮಿಕ್ಸ್ ಆರೆಂಜ್ ಬಾರ್ಡರ್ ಬರುತ್ತೆ. ಸೊ ಈ ಸ್ಯಾರಿ ಬಂದು ನನಗೆ ತುಂಬಾ ರೀಸನಬಲ್ ಪ್ರೈಸಲ್ಲಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಎಷ್ಟಿರ್ಬೋದು ಅಂತ ಗೆಸ್ ಮಾಡ್ತಾಯಿರಿ. ಸೊ ಲಾಸ್ಟಲ್ಲಿ ನಿಮಗೆ ನಾನು ಪ್ರೈಸ್ ಹೇಳ್ತೀನಿ, ಆವಾಗ ಹೇಳಿ ನೀವು ಗೆಸ್ ಮಾಡಿದ್ದು ಕರೆಕ್ಟಾ ಇಲ್ವಾ ಅಂತ ಮಾಡಿ ನೋಡಿ. ಸೊ ಬ್ಲೌಸ್ ಈ ರೀತಿಯಾಗಿ ಕೊಟ್ಟಿದ್ದಾರೆ, ಸ್ಟಿಚ್ ಮಾಡ್ಕೋಬೇಕು. ನಾನು ಇದನ್ನು ಒಂದು ಸಿಂಪಲ್ ಫಂಕ್ಷನ್ಸ್ಗಳಿಗೆ ಇದನ್ನು ವೇರ್ ಮಾಡ್ಬೋದು. ಹಾಗೆಯೇ ನೆಕ್ಸ್ಟು ಇನ್ನೊಂದು ಸ್ಯಾರಿ ತಗೊಂಡೆ, ಒಂದು ಡೈಲಿ ಯೂಸ್ಗೆ ಅಂತ ಹೇಳಿಬಿಟ್ಟು ಒಂದು ಸಿಂಪಲ್ ಸ್ಯಾರಿ ತೊಗೊಂಡಿದ್ದೀನಿ ಅಷ್ಟೇ. ಈ ಒಂದು ಕಲರ್ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು. ಒಂಥರ ನವಿಲ್ ಕಲರ್ ಬರುತ್ತಲ್ವ, ಆ ರೀತಿಯಾದ ಒಂದು ಕಲರ್ ಕಾಂಬಿನೇಷನ್ ಇದು. ಸೊ ಇದಕ್ಕೆ ಬಾರ್ಡರ್ ಬಂದು ಫ್ಲವರ್ಸ್ ಡಿಸೈನ್ಸ್ ಇತ್ತು, ಅದು ನನಗೆ ತುಂಬಾ ಇಷ್ಟ ಆಯಿತು. ಬ್ಲೌಸ್ ಕೂಡ ಈ ರೀತಿ ಒಂದು ಫ್ಲೋರಲ್ ಪ್ರಿಂಟ್ ರೀತಿ ಬಂದಿತ್ತು. ಸೊ ಇದು ಕೂಡ ಇಷ್ಟ ಆಯಿತು, ಹಾಗಾಗಿ ಡೈಲಿ ವೇರ್ಗೆ ಆಗುತ್ತೆ ಅಂತ ಹೇಳಿ ತಗೊಂಡೆ. ನೋಡ್ತಾ ಇರ್ಬೋದು ಈ ರೀತಿ ಗ್ಲಿಟರ್ಸ್ ಸ್ಟ್ರೈಪ್ಸ್ ಕೂಡ ಬಂದಿದೆ, ತುಂಬಾ ಚೆನ್ನಾಗಿದೆ ಸ್ಯಾರಿ. ಒಂಥರ ನವಿಲ್ ಕಲರ್ ಬರುತ್ತೆ ಇದು. ಸೊ ಹಂಗಾಗಿ ಇಷ್ಟ ಆಯಿತು ನನಗೆ, ಡೈಲಿ ವೇರ್ಗೆ ಆಗುತ್ತೆ ಅಂತ ತಗೊಂಡೆ. ಸೊ ಬ್ಲೌಸ್ಗಳಿಗೆ ನನಗೆ ಫ್ಲೋರಲ್ ಪ್ರಿಂಟ್ ಬ್ಲೌಸಸ್ ಬರುತ್ತಲ್ವ, ಆ ರೀತಿಯಾದ ಒಂದು ಬ್ಲೌಸಸ್ಗಳು ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಆ ಬ್ಲೌಸ್ಗೋಸ್ಕರನೇ ಈ ಸ್ಯಾರಿನ ಪರ್ಚೇಸ್ ಮಾಡಿದೆ ಅಂತಲೇ ಹೇಳ್ಬೋದು. ಪಲ್ಲು ಕೂಡ ನಮಗೆ ಫ್ಲವರ್ಸಲ್ಲೇ ಬರುತ್ತೆ, ಹಾಗೆ ಬ್ಲೌಸ್ ಪೀಸ್ ಕೂಡ ಈ ರೀತಿ ಫ್ಲವರಲ್ಲೇ ಬರುತ್ತೆ. ಸೊ ಮುಂದೆ ಒಂದಷ್ಟು ಮ್ಯಾರೇಜಸ್ ಎಲ್ಲ ಇದೆ, ಆವಾಗ ಬೇಕಿದ್ರೆ ಚೆನ್ನಾಗಿರೋದೆಲ್ಲ ತಗೊಳ್ಳೋಣ ಅಂತ ಇವಾಗ ಜಸ್ಟ್ ಸಿಂಪಲ್ ಸ್ಯಾರೀಸ್ಗಳು ಮಾತ್ರ ತಗೊಂಡೆ.
ಹಾಗೆಯೇ ನೆಕ್ಸ್ಟ್ ರಾಮ ಕಲರ್ ಸ್ಯಾರಿಗೆ ಪಿಂಕ್ ಬಾರ್ಡರ್ ಬಂದಿದೆ. ಈ ರೀತಿ ಸ್ಯಾರಿ ಒಂದು ಅಕ್ಕ ಕೂಡ ಪರ್ಚೇಸ್ ಮಾಡಿದ್ಲು. ಸೊ ಓವರಾಲ್ ಸ್ಯಾರಿ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಇದು ಬೇರೆ ಮೊಬೈಲಲ್ಲಿ ತಗೊಂಡಿದ್ದು, ಅದರಿಂದ ಸ್ವಲ್ಪ ಡಲ್ ಅಂತ ಅನ್ನಿಸ್ತಾ ಇತ್ತು. ಬಟ್ ಸ್ಯಾರಿ ನಾವು ಡೈರೆಕ್ಟಾಗಿ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ ಸ್ಯಾರಿ. ಇದಕ್ಕೆ ಪಿಂಕ್ ಕಲರ್ ಪಲ್ಲು ಬಂದಿದೆ, ಹಾಗೆಯೇ ಪಿಂಕ್ ಕಲರ್ ಬ್ಲೌಸ್ ಕೂಡ ಬಂದಿದೆ. ಸೊ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಹಾಗೆಯೇ ಇನ್ನೊಂದಷ್ಟು ಸ್ಯಾರೀಸ್ಗಳಿತ್ತು, ಬಟ್ ಅಕ್ಕ ಮತ್ತು ಅಕ್ಕನ ಮಕ್ಕಳು ಎಲ್ಲ ತೊಗೊಂಡೊಟ್ಟೋಗಿದ್ರು, ಹಾಗಾಗಿ ಅದು ಯಾವುದೂ ಅಷ್ಟು ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಸೊ ಅಕ್ಕಂದು ಲಾಸ್ಟ್ 2 ಸ್ಯಾರೀಸ್ ಏನಿದೆ ಅದು ಬಂದು ಅಕ್ಕ ಮತ್ತು ಅಕ್ಕನ ಮಗಳು ತಗೊಂಡಿದ್ದಂತಹ ಸ್ಯಾರಿ. ಅದು ಕೂಡ ಜರಿ ಸ್ಯಾರಿನೇ. ಬ್ಲೂ ಕಲರ್ ಸ್ಯಾರಿದು ನಾನು ರೇಟ್ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ನಲ್ವ, ಆ ಸ್ಯಾರಿ ಬಂದು ನನಗೆ 700ಗೆ ಸಿಕ್ಕಿದ್ದು. ಸೊ ಇದು ಮತ್ತು ಇನ್ನೊಂದು ಸ್ಯಾರಿ ಏನಿದೆ ಅದು ಅಕ್ಕನ ಮಗಳು ಮತ್ತು ಅಕ್ಕ ತಗೊಂಡಿದ್ದಂತಹ ಸ್ಯಾರಿ. ಸೊ ಈ ಸ್ಯಾರಿ ಕೂಡ 2000 ಎಬೋ, ಸರಿಯಾಗಿ ನನಗೆ ನೆನಪಿಲ್ಲ ಪ್ರೈಸು. ಸೊ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಹೊಸ ಕಂಟೆಂಟ್ಗಳ ಜೊತೆ ಹೊಸ ವಿಡಿಯೋಗಳನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಕೀಪ್ ಆನ್ ವಾಚಿಂಗ್ ಆ್ಯಂಡ್ ಕೀಪ್ ಆನ್ ಸಪೋರ್ಟಿಂಗ್. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಟಿಲ್ ದೆನ್ ಬಾಯ್, ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.